ಈ ಗ್ರಿಡ್ ಫಾಲ್ ಸೀಲಿಂಗ್ ಮಾಡಬೇಕಾದ್ರೆ ಈ ಥರ ಚಾನಲ್ಗಳ್ನ ಹಾಕೊಂಬಂದ್ಬಿಡ್ಬೇಕು. ಇದು 2x4 ಇಲ್ಲ 2x2ನ ಜಾಗದ ಏರಿಯಾ ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಒಂದೇ ಥರ ಟೈಲು 2x2 ದೊಡ್ಡ ಏರಿಯಾಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. 2x4 2x2 ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಜಿಗೆ ತಕ್ಕಂಗೆ ಚಾನಲ್ ವರ್ಕ್ ಮಾಡ್ಕೋಬೇಕು. ಈ ಚಾನಲ್ ವರ್ಕ್ ಬಟನ್ ಟೈಪ್ ಇರುತ್ತೆ. ಆ ಸೈಜ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಫಿಟ್ ಆದಮೇಲೆ ಇದರಲ್ಲಿ ಟೈಲ್ಸ್ಗಳು ತೊಗೊಂಬಂದು ಈ ಥರ ಫಿಟ್ ಮಾಡ್ಕೋಬೇಕು. ಇದು ಮಿನರಲ್ ಫೈಬರ್ ಟೈಲ್ಸ್ ಅಂತಾರೆ. ಇದರಲ್ಲಿ ಒಳ್ಳೆ ಕಂಪನಿದು ಥಿಕ್ನೆಸ್ ಜಾಸ್ತಿ ಇರೋದು ತೊಗೊಂಬಂದು ಹಾಕಿದ್ರೆ ಅದು ಸ್ಯಾಗ್ ಆಗಲ್ಲ. ಇಲ್ಲಾಂದರೆ ಬೋಟ್ ಥರ ಆಗ್ಬಿಟ್ಟು ಸ್ವಲ್ಪ ವರ್ಷದಲ್ಲಿ ಬೆಂಡ್ ಆಗ್ಬಿಡುತ್ತೆ. ಸೊ ಒಳ್ಳೆ ಕಂಪನಿದು ಇದು ಹಾಕಿ ಆಮೇಲೆ ಈ ಗ್ಯಾಪ್ ಬಿಟ್ಟಿದ್ದೀವಲ್ಲ ಸಣ್ಣದು ಇದರಲ್ಲಿ ಬಂದುಬಿಟ್ಟು ಲೈಟ್ಸ್ ಫಿಟ್ ಆಗುತ್ತೆ. LED ಪ್ಯಾನಲ್ ಲೈಟ್ಸು. ಆ ಪ್ಯಾನಲ್ ಲೈಟು 2x2 2x4 ಈ ಥರ ಸಿಗುತ್ತಲ್ಲ, ಆ ಪ್ಯಾನಲ್ ಲೈಟ್ನ ತೊಗೊಂಬಂದು ಈ ಗ್ರಿಡ್ ಒಳಗಡೆ ಕೂಡಿಸ್ಕೊಂಡ್ಬಿಡ್ಬೇಕು. ಅವಾಗೇನಾಗುತ್ತೆ, ಏರಿಯಾನೇ ಫುಲ್ಲು ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟು ಒಂದು ಅಫಿಷಿಯಲ್ ಲುಕ್ ಬರುತ್ತೆ. ನೋಡಿ, ಈಗ ನೆಕ್ಸ್ಟು ಫೋಟೋ ಅಲ್ಲಿ ನಿಮಗೆ ಅದು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಇದು ಎಲೆಕ್ಟ್ರಿಕ್ ಕೆಲಸ ಮೊದಲೇ ಮಾಡಿದರೆ ಹಿಂಗೆ ಮೊದಲೇ ಲೈಟ್ ಫಿಟ್ ಆಗ್ಬಿಡುತ್ತೆ. ಎಲೆಕ್ಟ್ರಿಕ್ ಕೆಲಸ ಆಮೇಲೆ ಮಾಡಿದ್ರೆ ಮೊದಲು ಟೈಲ್ ಫಿಟ್ ಆಗಿ ಆಮೇಲೆ ಇದು ಲೈಟ್ ಫಿಟ್ ಆಗುತ್ತೆ. ಗ್ಲಾಸ್ ಫಿಟ್ ಆಗೋಕ್ಕೆ ಏನಾದರೂ ಚಾನಲ್ ವರ್ಕ್ ಬೇಕಿದ್ರೆ ಟೈಲ್ಸ್ ಹಾಕೋಕ್ಕೆ ಮುಂಚೆನೇ ಮುಗಿಸ್ಕೊಂಬಿಡಿ, ಈಸಿಯಾಗಿರುತ್ತೆ. ಆಮೇಲೆ ಅದಾದಮೇಲೆ ಫಿನಿಶಿಂಗ್ ಆದಮೇಲೆ ಗ್ಲಾಸಲ್ಲಿ ಹಾಕಿದ್ಮೇಲೆ ಹಿಂಗೆ ಕಾಣುತ್ತೆ. ಇದೇ ಅಡ್ವಾಂಟೇಜ್ ಗ್ರಿಡ್ಡು. ಬೇಗ ಕೆಲಸ ಮುಗಿದೋಗುತ್ತೆ, ಲುಕ್ಕು ಚೆನ್ನಾಗಿ ಕಾಣುತ್ತೆ.